ನಮ್ಮ ರಾಜ್ಯದ ಘನತೆಯುತ್ತಂಥ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ನೀವು ಹಿಂದೆ ಎಲ್ಲ ಸರ್ಕಾರಗಳನ್ನು ಕೂಡ ಅವಲೋಕನ ಮಾಡ್ಕೊಂಡು ಬನ್ನಿ. ಈ ಹಿಂದೆ ಇದ್ದಂಥ ನಮ್ಮ ಬಂಗಾರಪ್ಪ ಅವರಾಗ್ಬೋದು, ಭಾಳಷ್ಟು ಕಾಂಗ್ರೆಸ್ ಸರ್ಕಾರಗಳು ಯಾವತ್ತೂ ಕೂಡ ರಾಜ್ಯದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಅದರಲ್ಲೂ ಪ್ರಸ್ತುತ ಈಗ ನಮ್ಮ ಕಾವೇರಿ ಜಲಾಶಯದಲ್ಲಿ ಇನ್ನೂ ಕೂಡ 100 ಅಡಿನೂ ಕೂಡ ನೀರು ದಾಟಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡೋದು ಸಾಧ್ಯನೇ ಇಲ್ಲ. ನಮ್ಮಲ್ಲೇ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡೋ ಪ್ರಶ್ನೆ ಇಲ್ಲಿಂದ ಬರುತ್ತೆ ಅನ್ನುವಂಥ ವಾದವನ್ನೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀರನ್ನು ಬಿಡೋದಿಲ್ಲ, ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಗಿದ್ರೂ ಕೂಡ ರಾಜ್ಯದಲ್ಲಿ ಆಡಳಿತನ ವಿರೋಧ ಪಕ್ಷ ಆದಂತಹ BJP ಆಗ್ಬೋದು, ಬಹಳಷ್ಟು ಸಂಘಟನೆಗಳು ಸುಮ್ಮನೆ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಅರ್ಥ ಮಾಡ್ಕೋಬೇಕಾದಂಥ ವಾಸ್ತವ ಏನು ಅಂತ ಅಂದರೆ, ಸರ್ಕಾರ ರೈತರ ಪರ ನಿಂತಿದೆ. ಸರ್ಕಾರ ನಾವೆಲ್ಲರೂ ಕೂಡ ರೈತರ ಪರ ಇದ್ದೇವೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೂ ಕೂಡ ಸ್ಪಷ್ಟವಾಗಿ ವಾದವನ್ನು ಮಾಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ವಿರೋಧ ಪಕ್ಷಗಳು ಮಾಡುವಂಥ ಪ್ರಯತ್ನವನ್ನು ಕೈ ಬಿಡಬೇಕು. ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಕೈ ಬಲಪಡಿಸುವಂಥ ಕೆಲಸವನ್ನು ಇಡೀ ರಾಜ್ಯದ ಜನತೆ ಮಾಡಬೇಕು ಅಂತೇಳಿ ಎಲ್ಲ ಹೋರಾಟಗಾರರು ರೈತ ಮುಖಂಡರಲ್ಲಿ ಮನವಿಯನ್ನು ಮಾಡೋದಕ್ಕೆ ಬಯಸ್ತೇನೆ. ಖಂಡಿತವಾಗ್ಲೂ ತಮಿಳುನಾಡಿಗೆ ನೀರು ಬಿಟ್ಟಿದ್ರೆ ಅದನ್ನು ಪ್ರಶ್ನೆ ಮಾಡಬೇಕು, ಬೀದಿಗಳದ್ದು ಹೋರಾಟ ಮಾಡಬೇಕು. ತಮಿಳುನಾಡು ನೀರೇ ಬಿಟ್ಟಿಲ್ಲ ಅಂತ ಅಂದಮೇಲೂ ಕೂಡ ಇದನ್ನು ಗಲಭೆ ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದರೆ ಇದು ನಿಜಕ್ಕೂ ಕೂಡ ಕುತಂತ್ರ ಅಂತಲೇ ಹೇಳ್ಬೋದಲ್ವಾ. ನೀರು ಬಿಟ್ಟಾಗ ಧರಣಿ ಮಾಡಲಿ, ಹೋರಾಟ ಮಾಡಲಿ. ನೀರನ್ನು ಬಿಡಲ್ಲ ಅಂತ ಹೇಳಿದ್ರು ಕೂಡ ಇವರು ರಸ್ತೆಗಿಳಿಯೋದು, ಪ್ರತಿಭಟನೆ ಮಾಡೋದು, KRS ಮುತ್ತಿಗೆ ಹಾಕ್ತೀನಿ ಅಂತ ಹೇಳೋದು, ಇದು ಎಷ್ಟು ಮಟ್ಟಕ್ಕೆ ಸರಿ? ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಪ್ರತಿ ಬಾರಿನೂ ಕೂಡ ನಡ್ಕೊಂಡಿದೆ. ಆದರೆ ನೀವು ಬೇರೆ ಸರ್ಕಾರಗಳ ಆಡಳಿತ ಇದ್ದಾಗ ಅದನ್ನು ಅವಲೋಕನ ಮಾಡಿ. ಯಡಿಯೂರಪ್ಪ ಅವರಾಗ್ಬೋದು, ಜಗದೀಶ್ ಶೆಟ್ಟರ್ ಆಗ್ಬೋದು, ಇದೇ ಕುಮಾರಸ್ವಾಮಿ ಅವರಾಗ್ಬೋದು, ಎಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಆದೇಶ ಬಂದ ಕೂಡಲೇ ಮಾಣೆಯಿಂದನೇ ನೀರನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನೀರನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ನೇರವಾದ ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರುವಂಥ ಪ್ರಯತ್ನವನ್ನು ದಯವಿಟ್ಟು ಮಾಡಬಾರ್ದು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಕಾವೇರಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ, ಈಗ ಕೂಡ ನಡ್ಕೊಂಡು ಯಾವ ರೀತಿ ನಡ್ಕೊಂಡು ಏನಿವತ್ತು ಘನತಾವ್ಯಕ್ತ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ನಾವು ರೈತರ ಪರ ಇದ್ದೀವಿ. ಯಾಕಂದರೆ ಇಂದಿನ ನಮ್ಮ ಮುಖ್ಯಮಂತ್ರಿಗಳಾದ ಬಂಗಾರಪ್ಪ ಆಗಲಿ, ಸನ್ಮಾನ್ಯ ಸಿದ್ದರಾಮಯ್ಯನವರಾಗಲಿ ಯಾವುದೇ ಕಾರಣಕ್ಕೂ ರೈತರು ಪರ ಇದ್ದಾರೆ ಹೊರತು ರೈತರು ವಿರೋಧವಾಗಿಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತಿನ ಪ್ರಸ್ತುತವಾಗಿ ಸಲಹೆ ಕೊಡೋಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಸಹ ಹೇಳಿದ್ದಾರೆ. ಯಾವತ್ತೂ ಅಷ್ಟೇ ಕಾಂಗ್ರೆಸ್ ಸರ್ಕಾರ ರೈತರು ಪರ ಇದೆ ಹೊರತು ರೈತರ ವಿರೋಧ ಯಾವುದೇ ಕಾರಣಕ್ಕೂ ಇಲ್ಲ. ಹೌದು, ಯಾಕಂದರೆ ಇವಾಗ ಹೇಳಿದಾರಲ್ಲ, ಅವರೇ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ. ಯಾಕಂದರೆ KRS ಅಲ್ಲಿ ಆಲ್ರೆಡಿ ನೀರಿಲ್ಲ, 90 ಅಡಿ ಏನೋ ಇದೆ ಅಂತ ಹೇಳಿ, 92 ಅಡಿ ಇದೆ ಅಂತ ಹೇಳ್ತಿದ್ದಾರೆ. ಈಗೇನೋ 13,000 ಕ್ಯೂಸೆಕ್ಸ್ ಏನೋ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದೇನು ಅಂದರೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿದರೆ ಅವರು ಆ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ. ವಿರೋಧ ಪಕ್ಷಗಳು ಸಾಮಾನ್ಯವಾಗಿ ನಿಮಗೆ ಗೊತ್ತಲ್ಲ, ಇದೊಂದು ಈಗ ಹೋರಾಟ ಮಾಡಬೇಕು ಅಂತ ಅವರು ಹೋರಾಟ ಮಾಡಬೇಕು, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಈ ಸರ್ಕಾರ ನೀರನ್ನು ಬಿಡಲ್ಲ, ರೈತರ ಪರ ಇರು. ಮಹೇಶ್ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಳೆ ಕೊರತೆಯಾಗಿ ಸಕಾಲಕ್ಕೆ ಮಳೆ ಬರದೆ ಇವತ್ತು ನಮ್ಮ ಅಣೆಕಟ್ಟೆಯಲ್ಲಿ ನೀರು ಕೊರತೆ ಇದೆ. ಇವತ್ತು ವ್ಯವಸಾಯಕ್ಕೆಲ್ಲ ಕುಡಿಯೋದಕ್ಕೆ ಭಾಳ ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಮಂಡಳಿ ನೀರು ಬಿಡಬೇಕು ಅಂತ ಆದೇಶ ಮಾಡಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಅವರು ಇವತ್ತು ಹೇಳಿದ್ದಾರೆ. ನಮ್ಮ ಸರ್ಕಾರ ರೈತರ ಪರ ಯಾವತ್ತೂ ಕೂಡ ನಿಂತಿದೆ, ಈಗಲೂ ಕೂಡ ನಿಂತಿದೆ. ನೀರು ಬಿಡುವಂಥ ಪ್ರಶ್ನೆನೇ ಇಲ್ಲ. ಆದರೆ ಇವತ್ತು BJP ಪಕ್ಷದವರು ಸುಮ್ಮನೆ ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಬಂದು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ಅಣೆಕಟ್ಟೆ ಹತ್ರ ಒಂದು ನಾಟಕ ಮಾಡುವಂಥದ್ದು, ಈ ಒಂದು ಕೆಲಸ ರಾಜಕೀಯ ಬೆಳೆ ಬೇಯಿಸುವಂಥ ಕೆಲಸ ಮಾಡ್ತಾರೆ. ಇದೇ ಕೆಲಸನೇ ಹೊರತು BJPಯವರು ನಮ್ಮ ರಾಜ್ಯದಲ್ಲಿ ಹಲವಾರು ಅವರು MP ಗಳಿದ್ದಾರೆ. BJPಯಲ್ಲಿ ಎಷ್ಟು ಜನ MLAಗಳು
ಆಮೇಲೆ ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ, ಹೋಗಿ ಇವತ್ತು ಪಾರ್ಲಿಮೆಂಟು ನಡೀತಾ ಇದೆ, ಅಲ್ಲೋಗಿ ಪ್ರೈಮ್ ಮಿನಿಸ್ಟರ್ನ ಗಮನ ಸೆಳೆಯುವಂಥದ್ದು, ನಮ್ಮ ರಾಜ್ಯದ ಪರವಾಗಿ ಒಂದು ನಿಲ್ಲಬೇಕು ಅನ್ನೋದನ್ನ ಹೇಳೋದು ಬಿಟ್ಟರೆ ಇಲ್ಲ ಬಂದು ಇವತ್ತು ರಾಜಕೀಯ ಪ್ರತಿಭಟನೆ ಮಾಡೋದು, ಏನು ಅರೆಸ್ಟ್ ಆಗುವಂಥ ನಾಟಕನ ಇವತ್ತು BJP ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಇದನ್ನು ಖಂಡಿಸ್ತೀವಿ. ನಮ್ಮ ಸರ್ಕಾರ ರೈತರ ಪರ ಇದೆ, ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೀರು ಬಿಡುವ ಪ್ರಶ್ನೆ ಇಲ್ಲ, ನಮಗೆ ನೀರಿಲ್ಲ. ನಾಳೆ ಕೂಡ ಎಲ್ಲ ಸರ್ವ ಪಕ್ಷಗಳ ನಿಯೋಗದ್ದು ಮೀಟಿಂಗ್ ಕೂಡ ಕರೆದಿದೆ. ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ರೈತರ ಪರ ನಮ್ಮ ಸರ್ಕಾರ ಇದೆ. ಇವೆಲ್ಲ ರಾಜಕೀಯ ವಿರೋಧ ಪಕ್ಷಗಳು ಈ ನಾಟಕಗಳನ್ನ ಬಿಟ್ಟು ಇವತ್ತು ಸರ್ಕಾರದ ಪರವಾಗಿ ಏನು ನಾಳೆ ನೀರು ಎಲ್ಲ ಸರ್ವಪಕ್ಷ ನಿಯೋಗ ಕರೆದಿದೆ, ಎಲ್ಲ ಹೋಗಿ ಪ್ರೈಮ್ ಮಿನಿಸ್ಟರ್ಗೆ ಕೇಂದ್ರದಲ್ಲಿರುವಂಥ ಅವರ BJP ಸರ್ಕಾರಕ್ಕೆ ಒತ್ತಡ ಮಾಡಿ ಇವತ್ತು ಏನು ಕಾವೇರಿ ನಿಯಂತ್ರಣ ಮಂಡಳಿ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಅವರಿಗೆ ಒಂದು ಮನವರಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಖಂಡಿತವಾಗ್ಲೂ ನಿಂತಿದೆ. ಇದು ಕಾವೇರಿ ನೀರು ಸಮಸ್ಯೆ ಇವತ್ತೊಂದಲ್ಲ, ಇದು 100 ವರ್ಷದ ಸಮಸ್ಯೆ. ಇವತ್ತು ಅದು ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಿಂದ ಅದು ಕಾವೇರಿ ನೀರು ಮಂಡಳಿ ಅಂತ ಇದೇ ಉದ್ದೇಶಕ್ಕೆ ಮಾಡಿರೋದು. ಯಾವುದೇ ಸರ್ಕಾರ ಯಾವುದೇ ಸಂದರ್ಭದಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಆದಾಗ ಆ ನಿಯಂತ್ರಣ ಮಂಡಳಿಗೆ ಬೆಲೆ ಕೊಟ್ಟು ನೀರು ಕೊಟ್ಟುವಂಥ ಉದಾಹರಣೆ ಕೂಡ. ಆದರೆ ಇವತ್ತು ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ ಸರ್ಕಾರ ಮಾಡಿತು ಗಟ್ಟಿಯಾಗಿ ನೀರು ವಿಚಾರದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ನಿಂತಿದೆ, ಈಗಲೂ ಕೂಡ ನಿಲ್ತಿದೆ. ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಚಿದಂಬರ ಅಂದ್ಬಿಟ್ಟು, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ, ಮಂಡ್ಯ ಜಿಲ್ಲೆ. ಈಗ ಇಲ್ಲಿ ಏನು ನಡೀತಾ ಇದೆ ನಮ್ಮ ಮಂಡ್ಯದಲ್ಲಿ ಕಾವೇರಿ ನೀರಿನ ಬಗ್ಗೆ ಈಗ ನಡೀತಾ ಇರುವಂಥ ಸ್ಟ್ರೈಕ್ ಆಗಿರ್ಬೋದು, ಈಗ ಅಪೋಸಿಷನ್ ಪಾರ್ಟಿಯವರು ಏನು ಬಂದು ಬೇಳೆ ಬೇಯಿಸ್ಕೊಳ್ಳೋಕೆ ಕೊಟ್ಟಿದ್ದಾರೆ, ಇದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬರ್ತಾ ಈಗ ಮಂಡ್ಯದಲ್ಲಿ ಇವಾಗ ನೀವು ನೋಡಿದಂಗೆ ಶಿಕ್ಷಣದಲ್ಲಿ ಎಷ್ಟನೇ ಸ್ಥಾನ ಬಂದಿದೆ, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾನೆ ಹೋಗ್ಬೇಕೆ ಹೊರತು, ಬಟ್ ಇವ್ರು ಬಂದು ಇಲ್ಲಿ ಪದೇ ಇಲ್ಲ ನೀರು ಬಿಡಿದೆ ಕಾವೇರಿ ಗಲಾಟೆ. ಈಗ ಅಪೋಸಿಷನ್ ಪಾರ್ಟಿಯವರು ಈಗ ತಮಿಳ್ನಾಡು ಒಂದು ಖ್ಯಾತೆ ತೆಗೆಯೋದ್ರಲ್ಲೊಂದು ಅರ್ಥ ಇದೆ. ಯಾಕೆಂದರೆ ಅವ್ರಿಗೆ ಇದೊಂದು ಟಾಪಿಕ್ ಬಿಟ್ಟರೆ ಬೇರೆ ಏನಿಲ್ಲ. ಈಗ ಮೇಕೆದಾಟು ಯೋಜನೆನ ಓಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ಫೋಕಸ್ ಕೊಟ್ಟು ಅದನ್ನ ಮಾಡ್ಕೊಳ್ಳೋದು ಹೆಂಗೈತೆ, ಇಲ್ಲಿ ಬಂದು ಕಾವೇರಿ ನೀರನ್ನ ಬಿಡಬಾರ್ದು ಅನ್ನೋದ್ರ ಬಗ್ಗೆ ಸುಮ್ಮನೆ ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಿದ್ರೆ ಎತ್ತಿಕ ಕೆಲಸ. ಇದರಿಂದ ಏನಾಗುತ್ತೆ ಅಂದರೆ ಮಂಡ್ಯದ ಹೆಸರು ಹಾಳಾಗುತ್ತೆ ಅಷ್ಟೇ ಬಿಟ್ಟು ಬೇರೆ ಯಾವುದೇ ರೀತಿ ಒಳ್ಳೆ ಕೆಲಸ ಆಗಲ್ಲ ಇಲ್ಲಿ. ಈಗ ಕಾಂಗ್ರೆಸ್ ಅವ್ರು ರೈತರ ಪರ ನಿಂತಿರೋದಕ್ಕೇನೆ ಈಗ ಮುಖ್ಯಮಂತ್ರಿಗಳು ನಾನು ಹೇಳಿರೋದು ಸ್ಪಷ್ಟವಾಗಿ ನೀರು ಬಿಡಲ್ಲ ಅಂತ. ಈಗ 100 ವರ್ಷದಲ್ಲಿ ಅತಿ ಕಡಿಮೆ ನೀರು ಬಿಟ್ಟಿರೋದು ಈಗಲೇ, ಅದನ್ನ ಸ್ಪಷ್ಟನೆ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಇಷ್ಟೆಲ್ಲ ನೀವು ಪಾಸಿಟಿವ್ ಆಗಿ ಇರ್ಬೇಕಾದ್ರೆ ಸುಮ್ಮನೆ ಬಂದು ಇಲ್ಲಿ KRS ಹತ್ರ ಹೋಗಿ ಡ್ರಾಮಾ ಮಾಡಿ ಇವೆಲ್ಲ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವ್ರು ಮಾಡೋ ಸಣ್ಣ ಕೆಲಸದಿಂದ ಏನಾಗುತ್ತೆ ಅಂದ್ರೆ ನಾಳೆ ದಿನ ಯಾವ್ದಾದ್ರು ಹೂಡಿಕೆ ಕಂಪ್ನಿಯವರು ಏನೇ ಬರಬೇಕಾದ್ರೂ ಏನು ಯೋಚನೆ ಮಾಡ್ತಾರೆ ಅಂದ್ರೆ ಇಲ್ಲಿಗೆ ಯಾಕಪ್ಪ ಬೇಕು ಮಂಡ್ಯ ಅಂದ್ರೆ ಗಲಾಟೆ ಅಂತ ಯಾಕೆ ಈ ತರ ಕೆಟ್ಟ ಹೆಸರು ತರಕ್ಕೆ ನೀವು ಮುಂದಾಗ್ತೀರಾ? ಇದು ಬೇಡ. ಯಾಕೆಂದರೆ ಈಗ ನಿಮ್ಮ ಮಕ್ಕಳು ಇದ್ದಾರೆ, ಈಗ ನಮ್ಮ ಮಕ್ಕಳು ಫ್ಯೂಚರ್ಗೆ ಬರಬೇಕು ಅಂದರೆ ಪ್ರಜ್ಞಾಯುಕ್ತರಾಗಬೇಕು, ಹೋಗಬೇಕು, ಎಜುಕೇಷನ್ ಇಲ್ಲಿಂದ ಬೇರೆ ಕಡೆ ಬೆಳಿಬೇಕೇ ಹೊರತು. ಈಗ ನೀವು ನೋಡ್ತಾ ಇದ್ದೀರಿ, ಈಗ ನಮ್ಮ ಕ್ರಿಯಾಶೀಲ MLA ಅವರು ಎಷ್ಟು ಕಷ್ಟಪಟ್ಟು ಎಂತೆಂಥ ವರ್ಕ್ ಮಾಡಿಸ್ತಿದ್ದಾರೆ. ಇದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋಗ್ಬೇಕಾರೆ ಇದು ಯಾವುದೋ ಒಂದು ಕಪ್ಪು ಬಣ್ಣ ಬಳಿಯೋದಕ್ಕೆ ಬರೋದು ಇದರ ಅವಶ್ಯಕತೆನೇ ಇಲ್ಲ. ಮತ್ತು ಇದು ಇಷ್ಟೆಲ್ಲ ನೀವು ಡ್ರಾಮಾ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಅದು ರೈತ ಪರವಾಗಿರ್ತದೆ, ಯಾವುದೇ ರೀತಿ ರೈತ ವಿರೋಧ ಚಟುವಟಿಕೆ ಮಾಡೋದಿಲ್ಲ. 100% ನಿಲ್ಬೇಕು ಸರ್. ಯಾಕೆಂದ್ರೆ ಇದು ಬೇರೆ ವಿಚಾರ, ರಾಜಕೀಯವಾಗಿ ಮಾಡಲಿ, ಇದು ರೈತರ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗೂಡ್ಬೇಕೇ ಹೊರತು ಅದನ್ನ ಬಿಟ್ಬಿಟ್ಟು ಇದನ್ನ ರಾಜಕೀಯ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕಾರ್ತಿಕ್ ಅಂತ, ಮೂಡ ನಿರ್ದೇಶಕ. ಈಗ ಕಾವೇರಿ ವಿಚಾರದಲ್ಲಿ ಉದ್ಭವವಾಗಿರುವ ಬಿಕ್ಕಟ್ಟಿನ ನಡುವೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕಾವೇರಿ ನದಿ ವಿಚಾರವಾಗಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದಾಗ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂದು ಇದೇ ಕರ್ನಾಟಕ ಮತ್ತು ಕರ್ನಾಟಕ ರೈತರನ್ನು ಉಳಿಸಿದ್ದಾರೆ. ಈಗಲೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ನಾಳೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ವಿರೋಧ ಪಕ್ಷಗಳು ಸಹ DK ಶಿವಕುಮಾರ್ ಅವರ ಪರವಾಗಿ ನಿಂತು ಕರ್ನಾಟಕ ರೈತರ ಪರವಾಗಿ ನಿಲ್ಲಬೇಕೆಂದು ಕೋರುತ್ತೇನೆ. ಈಗ ಇಲ್ಲ ಸಲ್ಲದ ಆರೋಪಗಳನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಮುಂದೆಯೂ ಸಹ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ನಿಂತು DK ಶಿವಕುಮಾರ್ ಅವರು ರೈತರ ಪರವಾಗಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. CWMA ಹೇಳಿದ್ರೂ ಕೂಡ ಒಂದು ತೊಟ್ಟು ನೀರು ಹನಿ ಬಿಡದೇ ಕರ್ನಾಟಕ ರಾಜ್ಯ ರೈತರ ಪರವಾಗಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ನಿಂತಿದ್ದಾರೆ. ಎಲ್ಲ ವಿರೋಧ ಪಕ್ಷಗಳು, ಕನ್ನಡ ಪರ ಸಂಘಟನೆಗಳು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಪರವಾಗಿ ನಿಲ್ಲಬೇಕೆಂದು ನಾನು ವಿಜಯ್ ಕುಮಾರ್ ಚಂದ್ಗಾಲು, ಮಂಡ್ಯ ಜಿಲ್ಲಾ SC ST ಕಾಂಗ್ರೆಸ್ ಉಪಾಧ್ಯಕ್ಷ ಕೋರುತ್ತೇನೆ.